ಟನ್ ಟನ್ ಕೇಳಿ ಕಂಟೇತನಿ ಆತ್ಮೀಯ ಪಾಲಕರೇ ಹಾಗೂ ಪೋಷಕರೇ, 2024-25ನೇ ಸಾಲಿನ ಶೈಕ್ಷಣಿಕ ವರ್ಷ ಇದೇ ಮೇ 29ರಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯಾವುದೇ ಶುಲ್ಕವಿಲ್ಲದೆ ನುರಿತ ಶಿಕ್ಷಕರ ಬೋಧನೆಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿ. ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ. 2024-25ನೇ ಸಾಲಿನ ಬಂದರ್ಗಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ವರದಿ. ದಿನಾಂಕ 29 ಮೇ 2024ರಂದು ಬಂದರ್ಗಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ತಳಿರು ತೋರಣಗಳಿಂದ ಅಲಂಕೃತವಾಗಿ ಮಕ್ಕಳಿಗೆ ಸ್ವಾಗತವನ್ನು ಕೋರುವ ಮೂಲಕ 2024-25ರ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭಿಸಲಾಯಿತು. ದಿನಾಲು ಮಕ್ಕಳು ಬೆಳಿಗ್ಗೆ 9:50 ಶಿಸ್ತಿನಿಂದ ಸರ್ಕಾರ ನೀಡಿದ ಶಾಲಾ ಸಮವಸ್ತ್ರ ಹಾಗೂ ಶೂ ಸಾಕ್ಸ್ನೊಂದಿಗೆ ಪ್ರಾರ್ಥನೆಗೆ ಹಾಜರಿರುತ್ತಾರೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು. ಬೆಳಗಿನ ಪ್ರಾರ್ಥನೆಯ ನಂತರ ಮಕ್ಕಳಿಗೆ ಸರ್ಕಾರದ ಯೋಜನೆಯಾದ ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ಎಲ್ಲ ಮಕ್ಕಳಿಗೆ ಕೆನೆಭರಿತ ಹಾಲನ್ನು ನೀಡಲಾಗುತ್ತದೆ. ಮಕ್ಕಳು ಶಿಸ್ತಿನಿಂದ ಹಾಲನ್ನು ಕುಡಿಯಲು ನಮ್ಮ ಶಿಕ್ಷಕರು ಸಹಕರಿಸುತ್ತಾರೆ. ಹಾಲು ಕುಡಿದ ನಂತರ ಮಕ್ಕಳು ಆಸಕ್ತಿಯಿಂದ ಪಾಠ ಕೇಳಲು ತಯಾರಿರುತ್ತಾರೆ. ಅವರ ಆಸಕ್ತಿಗೆ ತಕ್ಕಂತೆ ಎಲ್ಲ ಶಿಕ್ಷಕರು ವಿಶೇಷವಾಗಿ ಅವರವರ ವಿಭಿನ್ನ ಶೈಲಿಯಲ್ಲಿ ಪಾಠ ಬೋಧನೆ ಮಾಡುತ್ತಾರೆ. ಎಲ್ಲ ಮಕ್ಕಳು ಪಾಠವನ್ನು ವಿಶೇಷ ಆಸಕ್ತಿಯಿಂದ ಕಲಿಯುತ್ತಾರೆ.
ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಮುದಾಯದ ಸಹಕಾರಕ್ಕಾಗಿ ಎಸ್ಡಿಎಂಸಿಯ ಸಭೆಯನ್ನು ಪ್ರತಿ ತಿಂಗಳು ನಡೆಸಲಾಗುತ್ತದೆ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಪರೀಕ್ಷಿಸಲು ಮಕ್ಕಳಿಗೆ ಪ್ರತಿ ತಿಂಗಳಿಗೊಮ್ಮೆ ಪರೀಕ್ಷೆ ನಡೆಸಿ ಎಸ್ಡಿಎಂಸಿ ಅವರ ಸಹಯೋಗದಿಂದ ಶಿಕ್ಷಕರು ಮತ್ತು ಪಾಲಕರ ಸಭೆಯನ್ನು ನಡೆಸಿ ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಅವರ ಪಾಲಕರಿಗೆ ತಿಳಿಸಲಾಗುತ್ತದೆ. ಪ್ರತಿ ವರ್ಷ ಮಕ್ಕಳ ಆರೋಗ್ಯವನ್ನು ಕಾಪಾಡಲು ಸರ್ಕಾರದ ವತಿಯಿಂದ ಎಲ್ಲ ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುತ್ತದೆ. ದೈಹಿಕ ನ್ಯೂನತೆ ಹೊಂದಿದ ಮಕ್ಕಳಿಗೆ ಸರ್ಕಾರದ ವತಿಯಿಂದ ನಗದು ರೂಪದಲ್ಲಿ ಪ್ರೋತ್ಸಾಹ ಧನವನ್ನು ನೀಡಿ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಡಲಾಯಿತು. 2024 ಜೂನ್ 21ರಂದು ಮಕ್ಕಳ ಸ್ವಾಸ್ಥ್ಯ ಆರೋಗ್ಯಕ್ಕಾಗಿ ಯೋಗದ ಮಹತ್ವವನ್ನು ತಿಳಿಸಲು ಶಾಲೆಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಮೂಲಕ ಮಕ್ಕಳಲ್ಲಿ ಸ್ವಾತಂತ್ರ್ಯ ಹಾಗೂ ದೇಶಪ್ರೇಮವನ್ನು ಹೆಚ್ಚಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆಯಂದು ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಹಾಕಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವವನ್ನು ನೀಡುತ್ತಾರೆ. ಕೊಡಬೇಕಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಒಡ ಹುಟ್ಟಿದವರ, ಅಣ್ಣ ತಮ್ಮಂದಿರ, ನೆಂಟರೆ, ಇಷ್ಟರೆ, ನ್ಯಾಯಾಧಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಇತ್ತಿ ಉತ್ತೀರಾ, ಬಿತ್ತೀರಾ? ನೋಡ ರೈತ ಬಿತ್ಯಾನ ಉತ್ಯಾನ. ಸೆಪ್ಟೆಂಬರ್ 5ರಂದು ಮಕ್ಕಳು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. 2024 ಸೆಪ್ಟೆಂಬರ್ 6ನೇ ತಾರೀಕಿನಂದು ಕ್ಲಸ್ಟರ್ ಹಂತದಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ನಮ್ಮ ಶಾಲೆಯ ಮಗು ಛದ್ಮವೇಷ ವಿಭಾಗದಲ್ಲಿ ಧನಲಕ್ಷ್ಮಿಯಾಗಿ ಸ್ಪರ್ಧಿಸಿತು. ಆ ಮಗುವನ್ನು ನೋಡಲು 2 ಕಣ್ಣು ಸಾಲದು. ಅದಲ್ಲದೆ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ಧ್ವಜ ಹಾರಿಸುವ ಮೂಲಕ ಆಚರಿಸಲಾಯಿತು. ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಮಕ್ಕಳಿಗೆ ಮೊದಲನೇ ಸೆಮಿಸ್ಟರ್ನ ಪರೀಕ್ಷೆಯನ್ನು ತೆಗೆದುಕೊಂಡು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸುವ ಮೂಲಕ ಮಧ್ಯಂತರ ರಜೆ ನೀಡಲಾಯಿತು. ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ 2ನೇ ಸೆಮಿಸ್ಟರ್ನ ಪ್ರಾರಂಭವಾಯಿತು. ಎಲ್ಲ ಮಕ್ಕಳು ರಜೆಯನ್ನು ಕಳೆದುಕೊಂಡು ಖುಷಿಯಿಂದ ಶಾಲೆಗೆ ಬಂದರು. ನವೆಂಬರ್ 1ರಂದು ಕನ್ನಡದ ಹಬ್ಬವಾದ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ನವೆಂಬರ್ 14ರಂದು ಮಕ್ಕಳ ಹಬ್ಬವಾದ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನಾಚರಣೆಯ ನಿಮಿತ್ತ ಮಕ್ಕಳ ದಿನಾಚರಣೆಯನ್ನು ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ಎಲ್ಲ ಚಟುವಟಿಕೆಗಳ ಮಧ್ಯೆ ಹಲವಾರು ಗಣ್ಯರ ಜಯಂತಿಯನ್ನು, ಅವರ ಮಾಹಿತಿ ಹಾಗೂ ಅವರ ವ್ಯಕ್ತಿತ್ವ, ಅವರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಮಕ್ಕಳಿಗೆ ತಿಳಿಸುವ ಮೂಲಕ ಎಲ್ಲ ಮಹನೀಯರ ಜಯಂತಿಯನ್ನು ಶಾಲೆಯಲ್ಲಿ ಆಚರಿಸಲಾಗುತ್ತದೆ. ಡಿಸೆಂಬರ್ ತಿಂಗಳಿನಲ್ಲಿ ಕೂಲಿಯಿಂದ ಶಾಲೆಗೆ ಅಭಿಯಾನದಡಿ ಶಾಲೆ ಬಿಟ್ಟ ಮಕ್ಕಳನ್ನು ಎಸ್ಡಿಎಂಸಿ ಉಪಾಧ್ಯಕ್ಷರು, ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಮಕ್ಕಳ ಮನೆಗೆ ಭೇಟಿ ನೀಡಿ ಶಾಲೆಗೆ ಕರೆತರಲಾಯಿತು. ಗಣರಾಜ್ಯೋತ್ಸವದ ಅಂಗವಾಗಿ ಮಕ್ಕಳಿಗೆ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಯಲು ಹಲವಾರು ಆಟದ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು.
ಎಲ್ಲ ಮಕ್ಕಳು ತುಂಬಾ ಖುಷಿಯಿಂದ ಎಲ್ಲ ಆಟೋಟಗಳಲ್ಲಿ ಭಾಗವಹಿಸಿದರು. ಜನವರಿ 26ರಂದು ಧ್ವಜ ಹಾರಿಸುವ ಮೂಲಕ ಎಲ್ಲ ಗಣ್ಯರಿಗೆ ಆಹ್ವಾನ ನೀಡಿ ಅತಿ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಗಣರಾಜ್ಯೋತ್ಸವದ ಮಹತ್ವ, ಅದರ ಮೌಲ್ಯಗಳನ್ನು ಮಕ್ಕಳಿಗೆ ಅಳವಡಿಸಿಕೊಳ್ಳಲು ತಿಳಿಸಿ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ರುದ್ರವಾಡಿ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ ಬಹುಮಾನವನ್ನು ವಿತರಿಸಲಾಯಿತು. ಇದಲ್ಲದೆ ನಮ್ಮ ಶಾಲೆಯ ಅಂದ ಚಂದಕ್ಕಾಗಿ ಶಾಲೆಗೆ ಹೊಸ ಮೆರುಗನ್ನು ನೀಡಲು ಶ್ರೀ ಸಿದ್ಧಲಿಂಗಪ್ಪ ಔಟೇಸರ್, ಡಾಕ್ಟರ್ ನೀಲಪ್ಪ ಪಾಟೀಲ್, ಡಾಕ್ಟರ್ ಮಂಜುನಾಥ್ ಎಂ ಬಿರಾದಾರ್, ಶ್ರೀ ರಮೇಶ್ ಚಿಚಕೋಟೆ, ಶ್ರೀ ಸಿದ್ದಾರಾಮ್ ಜಮಾದಾರ್, ಶ್ರೀ ಆದಿರಾಜ ಪಾಟೀಲ್, ಶ್ರೀ ಅಶೋಕ ಪಾಟೀಲ್, ಶ್ರೀ ಸಿದ್ದಾರಾಮ್ ಚಿಚಕೋಟೆ, ಶ್ರೀ ಮುಖೇಶ್ ಚಿಚಕೋಟೆ, ಶ್ರೀ ಸರ್ವೋತ್ತಮ್ ಕುಲಕರ್ಣಿ, ಶ್ರೀ ಪ್ರಶಾಂತ್ ಚಿಚಕೋಟೆ, ಶ್ರೀ ಅಮರ್ ಪಾಟೀಲ್ ಹಾಗೂ ಶ್ರೀಮತಿ ರೇಣುಕಾ ಸಂಶಿ ಇವರೆಲ್ಲರೂ 5,000 ರೂಪಾಯಿಗಿಂತ ಹೆಚ್ಚು ಹಣವನ್ನು ನೀಡಿ ಶಾಲೆ ಸುಂದರವಾಗಿ ಕಾಣುವಂತೆ ಮಾಡಲು ಸಹಾಯ ಮಾಡಿದರು. ಈ ಎಲ್ಲ ಕಾರ್ಯಕ್ರಮಗಳ ಜೊತೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರ ಯೋಜನೆಯಡಿಯಲ್ಲಿ ಬಿಸಿ ಊಟ ಹಾಗೂ ಮಕ್ಕಳ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಬೇಯಿಸಿದ ಮೊಟ್ಟೆ ಹಾಗೂ ಮೊಟ್ಟೆ ತಿನ್ನದ ಮಕ್ಕಳಿಗೆ ಬಾಳೆಹಣ್ಣನ್ನು ವಿತರಿಸಲಾಗುತ್ತದೆ. ಹಲವಾರು ಯೋಜನೆಗಳು, ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಒಳಗೊಂಡು ನಮ್ಮ ಶಾಲೆಯು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತದೆ. ಮಕ್ಕಳ ವಿಕಾಸವೇ ನಮ್ಮ ವಿಕಾಸ ಎಂದು ತಿಳಿದು ಎಲ್ಲ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ನಡೆಯುವ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಲವು ದಿನಗಳಿಂದ ಪಾಠದ ಜೊತೆಗೆ ನೃತ್ಯ, ಭರತನಾಟ್ಯ, ನಾಟಕ ಮುಂತಾದ ಚಟುವಟಿಕೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಿದ್ಧತೆ ಮಾಡಿಕೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಕಾಯುತ್ತಿದ್ದಾರೆ. ಅವರ ಪ್ರತಿಭೆಯನ್ನು ವೀಕ್ಷಿಸಿ ಮಕ್ಕಳ ಕಲೆಗೆ ಎಲ್ಲರೂ ಪ್ರೋತ್ಸಾಹಿಸೋಣ. ನಮ್ಮ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೈಜೋಡಿಸುತ್ತಾರೆ. ಬಂಗರಗಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪಯಣ ಹೀಗೆ ಸಾಗುತ್ತಿದೆ.
ಇದೇ ರೀತಿಯಾಗಿ ಎಲ್ಲ ಸಮುದಾಯದ ಸಹಕಾರವಿದ್ದರೆ ನಮ್ಮ ಸರ್ಕಾರಿ ಶಾಲೆ ಉನ್ನತ ಸ್ಥಾನಕ್ಕೇರುತ್ತದೆ ಎಂದು ಹೇಳುತ್ತಾ ಈ ವರದಿಗೆ ಮುಕ್ತಾಯ ಹೇಳೋಣ. ಛಾಯಾಚಿತ್ರ, ಬರಹ, ಸಂಕಲನ ಹಾಗೂ ಧ್ವನಿ ನೀಡಿದವರು ಶ್ರೀ ಶ್ರೀನಿವಾಸ್ ಜೋಶಿ, ಜಿಪಿಟಿ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗರ್ಗಾ.